2015ರಲ್ಲಿ ವಿಶ್ವಸಂಸ್ಥೆಯ ಸುತ್ತಮುತ್ತಲಿನ ಅನೇಕ ದೇಶಗಳು ಅಮೆರಿಕ ಜೊತೆ ಸೇರಿ ಇಂತಹ ಹವಾಮಾನ ಬದಲಾವಣೆಗಳನ್ನು ಎದುರಿಸಲು ಒಂದು ಗುರಿಯನ್ನು ಹೊಂದಿಸಿಕೊಂಡಿವೆ. ಭಾರತವು ಅವುಗಳಲ್ಲಿ ಒಂದು. ಭಾರತವು 2005ರ ಮಟ್ಟದಿಂದ ಎಲ್ಲ ದೇಶೀಯ ಉತ್ಪಾದನೆಗಳ ಹೊರಸೂಸುವ ತೀವ್ರತೆಯನ್ನು 2030ರ ಒಳಗಾಗಿ 33ರಿಂದ 35% ಕಡಿತದ ಗುರಿಯನ್ನು ಹೊಂದಿದೆ. ಗುರಿಯನ್ನು ಸಾಧಿಸುವ ಸಂಪೂರ್ಣ ಜವಾಬ್ದಾರಿ ವಹಿಸಿದ ಸರ್ಕಾರ ಜಲವಾಯು ಪರಿವರ್ತನೆ ಮೇಲೆ ರಾಷ್ಟ್ರೀಯ ಯೋಜನೆ ಅಡಿಯಲ್ಲಿ ಉನ್ನತ ಇಂಧನ ದಕ್ಷತೆಗಾಗಿ ರಾಷ್ಟ್ರೀಯ ಮಿಷನ್ ಪ್ರಾರಂಭಿಸಿದೆ. ಉದಾಹರಣೆಗೆ, ಜಲವಾಯು ಪರಿವರ್ತನೆ ಕುರಿತ ರಾಷ್ಟ್ರೀಯ ಕಾರ್ಯಯೋಜನೆ ಅಡಿಯಲ್ಲಿ ಉನ್ನತ ಇಂಧನ ದಕ್ಷತೆಗಾಗಿ ರಾಷ್ಟ್ರೀಯ ಮಿಷನ್ ಪ್ಯಾಟ್ ಅಂದರೆ ಪರ್ಫಾರ್ಮ್, ಅಚೀವ್ ಮತ್ತು ಟ್ರೇಡ್ ಸೇರಿದೆ. ಪ್ಯಾಟ್ ಎನ್ನುವುದು ಒಂದು ರೆಗ್ಯುಲೇಟರಿ ವ್ಯವಸ್ಥೆಯಾಗಿದ್ದು, ESCerts ಅನ್ನು ವಿಶಿಷ್ಟ ಇಂಧನ ಬಳಕೆಯ ಗುರಿಗಳನ್ನು ಪೂರ್ತಿಗೊಳಿಸಿ ಅಧಿಕ ಸಾಧನೆ ಮಾಡಿದ ಗೊತ್ತುಪಡಿಸಿದ ಬಳಕೆದಾರರಿಗೆ ಜಾರಿಗೊಳಿಸಲಾಗುತ್ತದೆ ಮತ್ತು ನಂತರ ಅದನ್ನು ಗುರಿಗಿಂತ ಕಡಿಮೆ ಸಾಧನೆ ಮಾಡಿದವರಿಗೆ ಮಾರಾಟ ಮಾಡಬಹುದಾಗಿದೆ. ಜವಳಿ ವಲಯವು 10% ತಯಾರಿಕಾ ಉತ್ಪಾದನೆಯ ಕೊಡುಗೆ ನೀಡಿದೆ. ಭಾರತದ GDPಯ 2% ಮತ್ತು ದೇಶದ ರಫ್ತು ಗಳಿಕೆಯ 13% ಕೊಡುಗೆ ನೀಡುತ್ತದೆ. ಇದು ವಾರ್ಷಿಕ 3,000 ಮೆಟ್ರಿಕ್ ಟನ್ ತೈಲಕ್ಕೆ ಸಮಾನವಾದ ಇಂಧನ ಬಳಕೆಯ ಮಿತಿಯೊಂದಿಗೆ ತೀವ್ರ ಇಂಧನ ಸಂಪನ್ಮೂಲ ಬಳಕೆ ಮಾಡುತ್ತದೆ. Textile sector has a huge contribution in economy. ಟೆಕ್ಸ್ಟೈಲ್ ಕ್ಷೇತ್ರದ ಕೊಡುಗೆ ಭಾರತದ ಅರ್ಥವ್ಯವಸ್ಥೆಗೆ ಬಹಳ ದೊಡ್ಡದಾಗಿದೆ. ಪ್ಯಾಟ್ ಯೋಜನೆಯಡಿಯಲ್ಲಿ 2012ರಲ್ಲಿ ಇದನ್ನು ಪ್ರಾರಂಭಿಸಲಾಗಿತ್ತು. ದೇಶದ ವಿಭಿನ್ನ ಕ್ಷೇತ್ರಗಳಿಂದ 90 ಘಟಕಗಳನ್ನು ಒಳಗೊಳ್ಳಲಾಯಿತು. ಆ ಎಲ್ಲ ಘಟಕಗಳು ಪ್ಯಾಟ್ ಸೈಕಲ್ 1ರಲ್ಲಿ ತಮ್ಮ ಗುರಿಯನ್ನು ಸಾಧಿಸಿದವು. ಶ್ರೀರಾಮ್ ರೇಯಾನ್ಸ್ ಟೆಕ್ಸ್ಟೈಲ್ ಕ್ಷೇತ್ರದ ಬಹುದೊಡ್ಡ ಉದ್ದಿಮೆಗಳಲ್ಲಿ ಒಂದು. ಹಾಗಾಗಿ ಭಾರೀ ಇಂಧನ ಬಳಕೆಗೂ ಕಾರಣವಾಗಿತ್ತು. ಏಕೆಂದರೆ ಇದು ಅಧಿಕ ವೇಗದ ವಾಹನಗಳಿಗಾಗಿ ರೇಯಾನ್ ಟೈರ್ಸ್ ಮತ್ತು ಡಿಪ್ಡ್ ಫ್ಯಾಬ್ರಿಕ್ ತಯಾರಿಸುತ್ತದೆ. With the BE initiative of PAT cycle. ಪ್ಯಾಟ್ ಸೈಕಲ್ನ BEE ಪ್ರಯತ್ನದಿಂದ ನಾವು ಮೊದಲು ತಿಳಿದುಕೊಂಡಿದ್ದು ಅಂದರೆ ಮೊದಲ ಬಾಯ್ಲರ್ನಲ್ಲಿ ಬಾಯ್ಲರ್ ನಂಬರ್ 2 ರೂಪಾಂತರಣ ಆಗಬೇಕು ಅನ್ನೋದು. ಇದರಿಂದ ಕಲ್ಲಿದ್ದಲಿನ ಬಳಕೆ ಸುಮಾರು 25,000 ಮೆಟ್ರಿಕ್ ಟನ್ ಪ್ರತಿ ವರ್ಷ ಉಳಿಸಲು ಸಹಾಯಕವಾಯಿತು. 2009-10ರಲ್ಲಿ ನಾವು ಬಾಯ್ಲರ್ ನಂಬರ್ 3 ಪರಿವರ್ತಿಸಿದ್ವಿ. ಈಗ ಪ್ರತಿ ವರ್ಷ 30,000 ಟನ್ ಕಡಿಮೆ ಆಗಿದೆ. ವಿಶಿಷ್ಟ ಬಳಕೆಗೆ ಸರ್ವೋತ್ತಮ ವರ್ಷ 2009-10ರಲ್ಲಿ 3.532 ಆಗ್ತಿತ್ತು ಮತ್ತು ಈಗ 2016-17ರಲ್ಲಿ ಅದು 1.44ಗೆ ಇಳಿದಿದೆ. ಶ್ರೀರಾಮ್ ರೇಯಾನ್ 1.905 ಟನ್ ಉತ್ಪಾದನೆಯ ವಿಶಿಷ್ಟ ಇಂಧನ ಬಳಕೆಯನ್ನು ಸಾಧಿಸಿತು. We have a future plan to reduce our energy consumption. ಇಂಧನವನ್ನು ಕಡಿಮೆ ಮಾಡಲು ನಮ್ಮಲ್ಲಿ ಒಂದು ಭವಿಷ್ಯ ಯೋಜನೆ ಇದೆ. ನಾವು ನಮ್ಮ ಎಲ್ಲ ಲೈಟ್ಸ್ ಅನ್ನು LED ಲೈಟ್ಸ್ ಆಗಿ ಬದಲಾಯಿಸಬೇಕು. ನಾವು ಮೊದಲೇ i3 ಮೋಟಾರ್ಸ್ ಮೇಲೆ ಕೆಲಸ ಮಾಡಲು ಆರಂಭ ಮಾಡಿದ್ದೇವೆ. ಅರವಿಂದ್ ಲಿಮಿಟೆಡ್ ಅಹಮದಾಬಾದಿನಲ್ಲಿ ಸ್ಥಾಪಿಸಲಾದ ಪ್ರಮುಖ ಜವಳಿ ತಯಾರಕ ಕಂಪನಿ. ಎಲ್ಲ ಹಂತಗಳಲ್ಲಿಯೂ ಸುಧಾರಿಸಲು ಪ್ಯಾಟ್ ಯೋಜನೆಯ ಅಡಿಯಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯೊಂದಿಗೆ ಕೆಲಸ ಮಾಡುತ್ತಿದೆ. ಇಂಧನ ಉಳಿತಾಯವೇ ಇದರ ಮುಖ್ಯ ಗುರಿಯಾಗಿದೆ. Under the PAT scheme initiated by Bureau of Energy Efficiency. ಪ್ಯಾಟ್ ಸ್ಕೀಮ್ನ ಅಡಿಯಲ್ಲಿ ನಾವು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಜೊತೆ ಆರಂಭಿಸಿದ ಒಟ್ಟು 70 ಇಂಧನ ಉಳಿತಾಯ ಯೋಜನೆಗಳಿವೆ. ದೊಡ್ಡ ಪ್ರಾಜೆಕ್ಟ್ ಇರಬಹುದು, ಸಣ್ಣ ಪ್ರಾಜೆಕ್ಟ್ ಕೂಡ ಇರಬಹುದು. ಉದಾಹರಣೆಗೆ, ಕಂಪ್ರೆಸರ್ ಸಿಸ್ಟಮ್ನ ಆಪ್ಟಿಮೈಸೇಷನ್, VFDಯ ಅಳವಡಿಕೆ, ಸೌರ ಛಾವಣಿಯ ಸ್ಥಾಪನೆ, ಪಂಪಿಂಗ್ ಕಾರ್ಯಾಚರಣೆಯ ಆಪ್ಟಿಮೈಸೇಷನ್, MEE ಬದಲಿಸುವಿಕೆಯೊಂದಿಗೆ MVRE ಸ್ಥಾಪನೆ ಮತ್ತು ನಾವು 35% ವಿಶಿಷ್ಟ ಇಂಧನ ಉಳಿತಾಯ ಮಾಡಿದ್ದೇವೆ. ಎಲ್ಲ ಗೊತ್ತುಪಡಿಸಿದ ಗ್ರಾಹಕರ ತರಬೇತಿ ಮತ್ತು ಯಶಸ್ಸಿನಿಂದಾಗಿ 5,635 ಮೆಗಾವಾಟ್ ವಿದ್ಯುತ್ ಉಳಿತಾಯ, ಅಂದರೆ 8.67 ಮಿಲಿಯನ್ ಟನ್ ತೈಲಕ್ಕೆ ಸಮ. ಅಂದರೆ ಭಾರತದ ಒಟ್ಟು ಪ್ರಾಥಮಿಕ ಇಂಧನ ಶಕ್ತಿ ಪೂರೈಕೆಯ 1.25%. ಹೊರಸೂಸುವಿಕೆ ಕಡಿತ 31 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್, ಭಾರತದ ಒಟ್ಟು ಹೊರಸೂಸುವಿಕೆಯ 1.93% ಕಡಿಮೆ. ಸಾಮರ್ಥ್ಯ ನಿರ್ಮಾಣ 5,000 ಪ್ಲಸ್ ಎಂಜಿನಿಯರ್ಗಳು ಮತ್ತು ಆಪರೇಟರ್ಗಳು, 13,718 ಎನರ್ಜಿ ಆಡಿಟರ್ಗಳು ಮತ್ತು ಮ್ಯಾನೇಜರ್ಗಳು, 219 ಮಾನ್ಯತೆಗಳು ಮತ್ತು ಇಂಧನ ಬಳಕೆಯಲ್ಲಿ ಉಳಿತಾಯವಾದಂತಹ ಹಣ 9,500 ಕೋಟಿ ರೂಪಾಯಿಗಳು. ಮತ್ತು ಹೂಡಿಕೆ, ಇಂಧನ ದಕ್ಷ ತಂತ್ರಜ್ಞಾನಗಳಿಗಾಗಿ ಹೂಡಿಕೆಯನ್ನು ಉತ್ತೇಜಿಸಿದ್ದು 26,100 ಕೋಟಿ ರೂಪಾಯಿಗಳನ್ನು ಹೂಡಲಾಗಿದೆ. ಜವಳಿ ವಲಯವು ಪ್ಯಾಟ್ ಸೈಕಲ್ 1ರ ಅವಧಿಯಲ್ಲಿ 0.129 ಮಿಲಿಯನ್ ಟನ್ಗಳಷ್ಟು ಇಂಧನ ಉಳಿತಾಯವನ್ನು ಸಾಧಿಸಿದೆ. ಇದು ಗುರಿಗಿಂತ 95% ಅಧಿಕವಾಗಿದೆ.
ಬ್ಯೂರೋ ಆಫ್ ಎನರ್ಜಿ ಕನ್ಸರ್ವೇಷನ್ನ ದೃಷ್ಟಿಕೋನವು ಈಗ ರಾಷ್ಟ್ರದ ಅಭಿವೃದ್ಧಿಗೆ ಸುಸ್ಥಿರ ಭವಿಷ್ಯವನ್ನು ಗುರಿಯಾಗಿಸುವುದಾಗಿದೆ.